ಹಾಯ್, ಹರೇ ಕೃಷ್ಣ. ನಮಸ್ತೆ ಎಲ್ಲರಿಗೂ. ಒಂದು ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡ್ತೀನಿ, ಓಕೆನಾ? ಸೊ ನಾನು ತುಂಬ ದಿನದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ, ರೆಸ್ಪಾಂಡಿಂಗ್ ಮಾಡ್ತಾಯಿದ್ದೀರಾ, ತುಂಬ ಜನ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ತುಂಬ ಜನ ಕ್ಲಾಸ್ಗೂ ಸೇರ್ತಾಯಿದ್ದೀರಾ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಜನಗಳಿಗೆ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ನನ್ನ ದೇಹದಲ್ಲಿ ಒಂದು 27,000 ನರನಾಡಿಗಳಿದೆ. ಈಗ ಒಂದು ಮನೆ ಅಂತ ಹೇಳಿದ್ರು ಕೂಡ ಎಷ್ಟೊಂದು ವೈರಿಂಗ್ ಮಾಡಿದ್ದಾರೆ ಅಲ್ವಾ? ಆದರೆ ನೋಡಿ, ಎಲ್ಲಿ ನೋಡಿದರೆ ನೀವು ಒಂದು 5-6 ಸ್ವಿಚಸ್ ಮಾತ್ರ ಇದೆ. ಹೆಂಗೆ ಯಾವುದು ಆಕ್ಟಿವೇಟ್ ಆಗುತ್ತೆ ಅಂದರೆ, ಹಾಗೆ ನಮ್ಮ ದೇಹದಲ್ಲಿ 27,000 ನರನಾಡಿಗಳಿದ್ರೆ 114 ನೋಡ್ಗಳಿರುತ್ತೆ ಅಂತ ಹೇಳಿದ್ರೆ. ಈಗ ನೋಡ್ಗಳಂತ ಹೇಳಿದ್ರೆ ಫ್ಯೂಸ್ ಆಚೆ ಕಡೆ ಇರುತ್ತೆ ಮನೆಯಿಂದ, ಗೊತ್ತಾಯ್ತು? ಇಲ್ಲೆಲ್ಲೋ ಫ್ಲಕ್ಚುಯೇಟ್ ಆಗ್ತಿದ್ರೆ ಫ್ಯೂಸ್ ಫ್ಲಿಪ್ ಆಗಿದೆಯಾ ಅಂತ ನೋಡ್ತೀರಾ, ಇಲ್ಲ ಟ್ರಿಪ್ ಆಗಿದೆಯಾ ಅಂತ ನೋಡ್ತೀರಾ. ಹಾಗೆ ನಮ್ಮ ದೇಹದಲ್ಲಿ 114 ನೋಡ್ಗಳಿದೆ. ಆ ಪ್ರತಿಯೊಂದು ನೋಡಲ್ಲಿ ಒಂದೊಂದು 7 ಇಂಪಾರ್ಟೆಂಟ್ ಜಂಕ್ಷನ್ ಪಾಯಿಂಟ್ಸ್ಗಳಿದೆ. ಅದನ್ನು ಚಕ್ರ ಅಂತ ಕರಿತೀವಿ. ಚಕ್ರ ಆಯಿತಾ? ಹೇಗೆ ಚಕ್ರ ತಿರುಗ್ತಾ ಇರುತ್ತೆ, ಅದು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಏನನ್ನು ಆಕರ್ಷಿಸಬೇಕಾದ್ರೂ ಆ ಪವರ್ ಇರುತ್ತೆ. ಸೈಂಟಿಸ್ಟು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ, ಆಯಿತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಆರಾ ಅನ್ನೋದಿರುತ್ತೆ. ಈಗ ನೀವು ದೇವ್ರ ಫೋಟೋ ನೋಡಿರ್ಬೋದು, ದೇವ್ರ ಹಿಂದ್ಗಡೆ ಒಂದು ಚಕ್ರ ಥರ ಇರುತ್ತೆ, ವೈಟ್ ಕಲರ್ ಇರುತ್ತೆ, ಆಯಿತಾ? ಸೊ ನಮ್ಮಲ್ಲಿ 7 ಚಕ್ರಗಳಿದೆ. ಯಾವುದದು ಅಂತ ಹೇಳಿದರೆ, ನಿಮಗೀಗ ಬಿಲ್ಡಿಂಗಿಗೆ ಫೌಂಡೇಶನ್ ಹೇಗೆ ಮುಖ್ಯನೋ ಹಾಗೆ ಮೂಲಾಧಾರ ಚಕ್ರ ಅನ್ನೋದಿದೆ, ಸಹಸ್ರಾರ ಚಕ್ರ, ಮತ್ತು ಮಣಿಪುರ ಚಕ್ರ, ಅನಹಟ ಚಕ್ರ, ವಿಶುದ್ಧ ಚಕ್ರ, ಮತ್ತು ಥರ್ಡ್ ಐ ಆಜ್ನ ಚಕ್ರ ಅಂತ ಇದೆ, ಆಯಿತಾ? ಪ್ರತಿಯೊಂದು, ಮತ್ತು ಇನ್ನೊಂದು ಸಹಸ್ರಾರ ಚಕ್ರ ಅಂತ. ಈ 7 ಚಕ್ರ ಕೂಡ ಮನುಷ್ಯನ ಆರವನ್ನು ಡಿಫೈನ್ ಮಾಡ್ತಾ ಹೋಗುತ್ತೆ. ಈ ಚಕ್ರ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ, ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ನೋಡಿರ್ಬೋದು, ಎಲ್ಲವನ್ನು ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನ್ನ ಜೀವನದಲ್ಲಿ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಓಕೆನಾ? ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಅನಹಟ ಚಕ್ರ ಹಾಳಾಗಿದೆ ಅಂತ ಅರ್ಥ. ಭಯ ಆಗ್ತಿದೆ, ಆತಂಕ ಆಗ್ತಿದೆ ಅಂತ ಹೇಳಿದರೆ ನಿಮ್ಮ ಮಣಿಪುರ ಚಕ್ರ ಹಾಳಾಗಿದೆ ಅಂತ, ಆಯಿತಾ? ರಿಲೇಷನ್ಶಿಪ್ ಪ್ರತಿ ಸತಿ ನನ್ನ ಖುಷಿ ಎಲ್ಲವೂ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಮತ್ತು ನನಗೆ ಮಾತಾಡಬೇಕು, ವಾಕ್ಚಾತುರ್ಯನೇ ಇಲ್ಲ, ನನಗೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ, ಒಂದು ಮೀಟಿಂಗ್ ಹೋಗ್ತೀನಿ, ಆ ಮೀಟಿಂಗ್ ಸಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಮಾತಾಡೋಕ್ಕೆ ಆಗ್ತಿಲ್ಲ ಅಂದರೆ ವಿಶುದ್ಧ ಚಕ್ರ, ಆಯಿತಾ? ಬಹಳ ಯೋಚನೆ ಮಾಡ್ತಾ ಇರ್ತೀನಿ, ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಹೇಳಿದರೆ ಆಜ್ಞಾ ಚಕ್ರ ಕೆಟ್ಟಿದೆ ಅಂತ ಅರ್ಥ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ಮನಿಗೆ ರಿಲೇಟೆಡ್ ಮಾತಾಡೋದ್ರಿಂದ ಇವತ್ತು ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಯಾವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಮಾತಾಡೋಣ. ಸೊ ಮೂಲಾಧಾರ ಚಕ್ರ ಅಂತ ಹೇಳಿದರೆ ನಮ್ಮ ಬೇಸ್ ಆಫ್ ದ ಸ್ಪೈನಲ್ಲಿ ಇರುತ್ತೆ. ಮೂಲಾಧಾರ ಚಕ್ರ ನೋಡಿದ್ರಲ್ವಾ, ಚಕ್ರ ಬ್ಲಾಕೇಜಸ್ ಇತ್ತು ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಬರೀ ಫಾಲ್ ಡೌನ್ನ ನೋಡಲ್ಲ, ಅದ್ರ ಜೊತೆಗೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಕಾಯಿಲೆಗಳು ಬರುತ್ತೆ. ಅದರ ಜೊತೆಗೆ ಎಷ್ಟೋ ಸ್ಟ್ರೆಸ್ ಲೆವೆಲಿಂದ ನಾವು ತುಂಬ ಸಫರ್ ಆಗ್ತಾ ಇರ್ತೀವಿ. ಸೊ ನಾವು ಅಂದ್ಕೊಂಡಂತಹದ್ದನ್ನು ಸಾಧಿಸೋಕ್ಕೆ ಆಗ್ತಾನೇ ಇರಲ್ಲ. ಇದು ಯಾವ ಜನ್ಮದ ಕರ್ಮನೋ ಅಂತ ಹೇಳಿ ಫೀಲ್ ಮಾಡ್ತಾ ಇರ್ತೀವಿ. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನು ಅಂತಂದರೆ, ಈಗ ತಾನೇ ವಿಡಿಯೋದಲ್ಲಿ ನೋಡಿದ್ರಲ್ವ, ಅವರು ಸೌಜನ್ಯ ಅಂತ ಹೇಳಿ, ನಾನು ಮೊದಲು ಅಪಾಯಿಂಟ್ಮೆಂಟ್ ಅವ್ರ ಹತ್ರ ತೊಗೊಳೋಕ್ಕೆ ಟ್ರೈ ಮಾಡಿದ್ದೆ. ಬಟ್ ಅವ್ರದ್ದು 4,000 ಸಮಥಿಂಗ್ ಇದೆ. ಅವರು ಒಂದು ಅಪಾಯಿಂಟ್ಮೆಂಟು 3 ಮಂತ್ ಬಿಫೋರ್ ಬುಕ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನನ್ನ ಜರ್ನಿ ಹುಡುಕಾಟ ಅವ್ರ ಬಾಲಿಗೆಲ್ಲ ಹೋಗಿದ್ದರು. ಸೊ ಅವ್ರದ್ದು 4 ಮಂತ್ ಆದಮೇಲೆ ಸಿಗುತ್ತೆ ಅಪಾಯಿಂಟ್ಮೆಂಟ್ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಪೂರ್ವಿ ಜಯರಾಜ್ ಅವ್ರ ಹತ್ರ ಹೋಗಿದ್ದೆ. ಸೊ ಅದಾದಮೇಲೆ ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಂತಹ ಚೇಂಜಸ್ ಏನು ಅಂತಂದರೆ, ನನ್ನಲ್ಲೂ ಇರೋವಂತಹ ಬ್ಲಾಕೇಜಸ್ನ ನಾನು ರಿಮೂವ್ ಮಾಡ್ಕೋಬೇಕು ಅಂತ ಹೊರಟೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ತೊಗೊಂಡೆ. ಅದನ್ನು ಟ್ರೀಟ್ಮೆಂಟ್ ಅಂತಲೇ ಕರಿತೀನಿ ನಾನು. ಸೊ ಡ್ರಗ್ಲೆಸ್ ಥೆರಪಿ ಅದು. ಅದನ್ನು ಡ್ರಗ್ ಇಲ್ಲದೆ, ಅಂದರೆ ಮೆಡಿಸನ್ಸ್ ಇಲ್ಲದೇ ನಾವು ಕೆಲವೊಂದನ್ನು ಹುಷಾರಾಗೋದು ಕೆಲವೊಂದು ವಿಚಾರದಲ್ಲಿ, ಓಕೆನಾ? ಸೊ ಅದನ್ನು ತೊಗೊಂಡೆ. ಅದಾದಮೇಲೆ ನನಗೆ ನಾನು ಏನು ಸಫರ್ ಆಗ್ತಾ ಇದ್ನಲ್ವ, ಅದನ್ನು ಬೇರೆಯವರು ಅದೇ ಥರನೇ ಇದ್ದಾರೆ, ಅವ್ರನ್ನ ಎಷ್ಟೋ ಜನನ ಹೊರಗೆ ತರಬೇಕು ಈ ಸಮಸ್ಯೆಯಿಂದ ಅಂತ ನಂಗೊಂದು ಥಾಟ್ ಸ್ಟಾರ್ಟ್ ಆಯಿತು. ಸೊ ನಾನು ಲರ್ನಿಂಗ್ ಸ್ಟಾರ್ಟ್ ಮಾಡಿದೆ. 2 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿ ಅದ್ರ ಬಗ್ಗೆ ತುಂಬ ಪ್ರಾಕ್ಟಿಕಲ್ಲಾಗಿ ಹಾಗೆ ಲೈವ್ ಆಗಿ ನಾನು ಲರ್ನ್ ಮಾಡ್ತಾ ಬಂದೆ. ಅದ್ರ ಜೊತೆಗೆ ನಂಗೆ ಗೊತ್ತಾಗ್ತಾ ಬಂತು, ಓಕೆ ಇದನ್ನು ಮಾಡಿದ್ರೆ ಈ ಥರದ್ರಿಂದ ಹೊರಗೆ ಬರ್ಬೋದು ಅನ್ನೋದನ್ನು ನಾನು ತುಂಬ ಸ್ಟಡಿ ಮಾಡಿ, ಅದಕ್ಕೆ ಅಂತಲೇ ಕೋಚ್ಗಳ ಹತ್ರ ಹೋಗಿ
ನಾನು ಅದಕ್ಕೋಸ್ಕರನೇ ಸ್ಟಡಿ ಮಾಡಿ ಅದನ್ನು ಪ್ರಾಪರಾಗಿ ಕಲಿಬೇಕು. ನಾನು ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಹಾಗೆ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ನಿಮಗೆ ನೀವು ಏನೇ ಕ್ವಶನ್ ಕೇಳಿದ್ರೂ ನನಗೆ ಆನ್ಸರ್ ಮಾಡೋದಕ್ಕೆ ಬರಬೇಕು, ಆ ಥರ ಕಲಿಬೇಕು ಅಂತ ಇಂಟ್ರೆಸ್ಟಿಂದ 2 ಇಯರ್ಸ್ ಸ್ಟಡಿ ಮಾಡಿದೆ. ಸೊ ನಾನು ಇವಾಗ ಚಕ್ರ ಹೀಲರ್ ಆಗಿದ್ದೀನಿ. ಅದ್ರ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್ನು, ಇದೆಲ್ಲ ನಮ್ಮ ಬ್ರೈನ್ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ರಿಸ್ಟಲ್ಗಳು ಏನೆಲ್ಲ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಲೈಫಲ್ಲಿ ನಾವು ಕ್ರಿಸ್ಟಲ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ತೊಂದರೆಗಳಿಂದ ನಾವು ಹೊರಗೆ ಬರ್ಬೋದು, ಎಷ್ಟು ನಾವು ಹೇಗೆ ರಕ್ಷಣೆ ಮಾಡ್ಕೋಬೋದು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಸೊ ನಿಮಗೂ ಎಲ್ಲಾದರೂ ನಿಮಗೆ ಅನಿಸಿರೋ ಅಂತಹ ಚಕ್ರಗಳು ಬ್ಲಾಕೇಜಸ್ ಇದೆ ಅಂತ ಅನಿಸಿದ್ರೆ, ನೀವು ಆ ಥರ ನಾನು ತುಂಬ ಫಾಲ್ ಡೌನ್ ಆಗ್ತಾಯಿದ್ದೀನಿ, ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗ್ತಾಯಿಲ್ಲ, ನನಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಯಾಕೆ ನನಗೆ ಈ ಥರ ಆಗುತ್ತೆ, ನನ್ನ ಹಣೆ ಬರ ಸರಿ ಇಲ್ಲ, ಈ ಥರ ಎಲ್ಲ ರೀಸನ್ ಕೊಡಬೇಡ್ರಿ. ಯಾಕೆ ಅಂತಂದರೆ ನಮ್ಮ ಹಣೆ ಬರವನ್ನು ಬರ್ಕೊಳ್ಳೋ ಅಂತಹದ್ದು ನಮ್ಮ ಕೈಲೇ ಇಟ್ಟಿದ್ದಾನೆ ದೇವರು. ಸೊ ಯಾರಿಗೆ ಗೊತ್ತು, ಕೃಷ್ಣ ಹೇಳ್ತಾನೆ ಅಲ್ವಾ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟಿದ್ರೆ ನಿನ್ನ ಹಣೆ ಬರಹನೂ ಚೇಂಜ್ ಮಾಡ್ಕೊಳ್ಳೋ ಅವಕಾಶ ಇತ್ತೇನೋ ಅಂತ ಹೇಳಿ. ಸೊ ಪ್ರಯತ್ನನೇ ಮಾಡದೆ ನಾವು ನಮ್ಮ ಹಣೆ ಬರಹವನ್ನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂರೋದು ಬೇಡ. ಯಾಕೆ ಅಂತಂದರೆ ನಾನು ನನ್ನ ಸ್ಟ್ರೆಸ್ ಲೆವೆಲ್ ಎಷ್ಟು ಫ್ರೀ ಮತ್ತು ಎಷ್ಟು ಕಾಮ್ ಆಗಿದ್ದೀನಿ ಅಂತಂದರೆ ನನಗೆ ಒಂದೊಂದು ಸರಿ ಅನಿಸುತ್ತೆ ಇದು ನಾನಾ ಅಂತ ಹೇಳಿ. ಸೊ 30 ವರ್ಷಗಳ ಕಾಲ ನಾನು ಅನುಭವಿಸಿದ್ದು, 35 ವರ್ಷಗಳ ಕಾಲ ನಾನು ಅನುಭವಿಸಿದಂತಹ ಸ್ಟ್ರೆಸ್ ಲೆವೆಲ್ನ ಯಾರಿಗೂ ಬೇಡ. ಬಟ್ ಅದು ಅಷ್ಟೊಂದರಿಂದ ನಾನು ಹೊರಗೆ ಬಂದಿದ್ದೀನಿ ಅಂತಂದರೆ ಅದು ಇದರಿಂದ ಮಾತ್ರ ಸಾಧ್ಯ. ಸೊ ನಿಮಗೂ ಎಲ್ಲಾದರೂ ಈ ಥರ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಹೇಳ್ತೀನಿ, ನನ್ನ ಲೈಫ್ ಸರಿ ಇಲ್ಲ, ನನ್ನ ಲೈಫಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ, ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಅಥವಾ ನನ್ನ ಹೆಲ್ತ್ ಇಶ್ಯೂಸ್ ಇದೆ, ಇಲ್ಲ ನನ್ನ ಮನೇಲಿ ಯಾರಿಗೋ ಹೆಲ್ತ್ ಇಶ್ಯೂ ಪದೇ ಆಗ್ತಾಯಿದೆ, ಅವರಿಂದ ನಾನು ಎಷ್ಟೋ ಹಣವನ್ನು ಕಳ್ಕೊತಾ ಇದ್ದೀನಿ ಹಾಸ್ಪಿಟಲಿಗೆ ಹಾಕಿ, ಅಥವಾ ನನ್ನ ರಿಲೇಟಿವ್ ನನ್ನನ್ನು ಬೇರೆ ಥರ ನೋಡ್ತಾರೆ, ರಿಲೇಟಿವಿಂದ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಈ ಥರ ಎಲ್ಲ ನೀವು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಅದರಿಂದ ಖಂಡಿತವಾಗ್ಲೂ ಹೊರ ಬರೋಕ್ಕೆ ದಾರಿ ಇದೆ. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಹರೇ ಕೃಷ್ಣ.